ಟಿವಿಎಸ್ ವಿಗೋ ಕಪ್ನ ಗಲ್ಲಿ ಕ್ರಿಕೆಟ್ ಫೈನಲ್ ಮ್ಯಾಚ್ ನಡೀತಾ ಇದೆ. ಜನಗಳೆಲ್ಲ ಉತ್ಸಾಹದಿಂದ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಪ್ರೇಕ್ಷಕರಿಂದ ಚಪ್ಪಾಳೆ. ರಾಕರ್ಸ್ ಮತ್ತು ಸ್ಟ್ರೈಕರ್ಸ್ ತಂಡದ ನಡುವೆ ನೇರ ಹಣಾಹಣಿ. ಈಗ ರಾಕರ್ಸ್ ತಂಡದ ಕೊನೆಯ ಓವರ್ನ ಮೊದಲ ಎಸೆತ. ರಾಕರ್ಸ್ ತಂಡದ ಬೌಲರ್ ಬಾಲನ್ನ ಎಸೆಯಲು ಸಿದ್ಧರಾಗಿದ್ದಾರೆ. ಬಂದ ಬಾಲನ್ನ ಎದುರಿಸಲು ಮಾಲಿಂಗ್ ಅವರು ಸಜ್ಜಾದಂತೆ ಕಾಣಿಸ್ತಿದೆ. ರಾಕರ್ಸ್ ತಂಡದ ರೋಹಿತ್ ಅವರು ವೇಗವಾಗಿ ಬಂದು ಬಾಲನ್ನ ಎಸೆದಿದ್ದಾರೆ. ಮಾಲಿಂಗ್ ಅವರು ಬ್ಯಾಟಿಂಗ್ ಅನ್ನ ಬಿಟ್ಟು ಫೀಲ್ಡಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಯಾರಯ್ಯ ನನ್ಗೆ ಹೊಡೆದಿದ್ದು ಅಂತ ಬೌಲರ್ ಎಸೆದಕ್ಕೆ ಎದರಿ ಅಲ್ಲಾಡಿ ಬೆದರಿ ಬೆಂಡಾಗಿ ಬ್ಯಾಟ್ ಒಂದನ್ನು ಬಿಟ್ಟು ಬೇರೆ ಎಲ್ಲ ಪಾರ್ಟ್ಸ್ ಗಳಿಂದ ಮಗ ಬಾಯ್ಲಿ ಮಗ ಬೌಲರ್ ಮುಖ ನೋಡ್ಬೇಡ, ಟೆನ್ಷನ್ ಆಗುತ್ತೆ. ಬಾಲ್ ಮಾತ್ರ ನೋಡು. ಡಿಫೆನ್ಸ್ ಆಡ್ಕೋ ಆಯ್ತಾ. 1 ರನ್ ತಗೋ, ಸ್ಟ್ರೈಕ್ ಕೊಡು, ಮಿಕ್ಕಿದ್ನ ನೋಡ್ಕೊಂತೀನಿ. ಆಡು. ಓಕೆ ಆಡ್ಕೋ ಮಗ ಆಡ್ಕೋ. ಚೆಕ್ಕೆ ಕೊಟ್ಟ ಸೂಚನೆಯನ್ನು ಸ್ವೀಕರಿಸಿದ ಮಾಲಿಂಗ್ ಅವರು ಮತ್ತೆ ಬ್ಯಾಟಿಂಗ್ಗೆ ತಯಾರಿ. ಅಷ್ಟೇ ವೇಗವಾಗಿ ಬಂದ ಬಾಲ್ಗೆ ಬಾರಿಸಿದ್ದಾರೆ. ಮಾಲಿಂಗ್ ಅವರು ರನ್ ಪಡೆಯುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಈಗ ಪಂದ್ಯ ಮುಖ್ಯ ಘಟ್ಟಕ್ಕೆ ಬಂದು ನಿಂತಿದೆ. ಜೆಕೆ ರವರಿಗೆ ವೀಕ್ಷಕರಿಂದ ಸಿಕ್ಸರ್ಗೆ ಒತ್ತಾಯ. ಸ್ಕ್ರೀನ್ ನಲ್ಲಿ ಜೆಕೆ ಉತ್ತಮವಾದ ಹೊಡೆತ. ಲಕ್ಷಣಗಳು ಕಾಣಿಸುತ್ತಿವೆ. ದಿಢೀರನೆ ರನ್ ರೇಟ್ ಏರಿದೆ. ಬೌಲರ್ ಜಾಗರೂಕರಾಗಿ ಬೌಲಿಂಗ್ ಅನ್ನ ಮಾಡುತ್ತಿದ್ದಾರೆ. ವೇಗವಾಗಿ ಬಂದ ಬಾಲ್ ಹೊಡೆಯುವ ಪ್ರಯತ್ನ. ಅಯ್ಯಯ್ಯೋ, ಕಾರ್ತಿಕ್ ಅವರು ಕ್ಲೀನ್ ಬೋಲ್ಡ್ ಆಗಿದ್ದಾರೆ. ಇತ್ತ ಫೀಲ್ಡ್ ಸಂತೋಷ. ಜೆಕೆ ಅವರ ಮುಖ ನೋಡ್ತಾ ಇದ್ರೆ ಜೇಬಲ್ ದುಡ್ಡಿಲ್ದಲೇ ಇದ್ದಾಗ ಬಾರ್ ಗ್ಯಾಪ್ ಬರುತ್ತಲ್ಲ, ಆ ರೀತಿ ಇದೆ. ಔಟ್ ಮಾಡಿದ ಬೌಲರ್ಗೆ ಫೀಲ್ಡರ್ಗಳಿಂದ ಅಭಿನಂದನೆ. ಒಂದೊಂದು ಬಾಲ್ಗೆ ಒಂದೊಂದು ರನ್ ಅಂದ್ಕೊಂಡಿರುವ 3 ಬಾಲ್ಗೆ 3 ರನ್ ಹೊಡಿಬಹುದು. ಆದ್ರೆ ಬೇಕಾಗಿರೋದು 4 ರನ್ನು. ಇಂಥ ಸಂದರ್ಭದಲ್ಲಿ ಸ್ಟ್ರೈಕರ್ಸ್ನವರು ಗೆಲ್ಲೋದು ನೋ ಡೌಟ್. ಬೌಲರ್ ಮುಖ ನೋಡ್ಬೇಡ, ಭಯ ಆಗುತ್ತೆ. ಬರೀ ಬಾಲ್ ಮಾತ್ರ ನೋಡು. ಒಂದೇ 1 ರನ್ ತಗೋ, ಮಿಕ್ಕಿದ್ ನಾನು ನೋಡ್ಕೊಂತೀನಿ. ಓಕೆ, ಧೈರ್ಯವಾಗಾಡು, ನಾನು ಇದೀನಿ. ಓಕೆ, ಹೊಡೆದ್ರೆ ಮುಂದೆ ಬಿಚ್ಚೋಬೇಕು ಬಾಲ್ದು. ಇತ್ತ ಜೆಕೆ ಅವರು ಟೆನ್ಷನ್ ನಲ್ಲಿ ಮ್ಯಾಚ್ ನೋಡ್ತಾ ಇದ್ದಾರೆ. ಬೌಲರ್ ಇಂದ ಮತ್ತೊಂದು ಎಸೆತ. ಬಂದ ಬಾಲನ್ನು ಆಟ ಅಷ್ಟರಲ್ಲಿ ಮಾಲಿಂಗ್ ಅವರು ನಾನೇ ಬ್ಯಾಟ್ ಮಾಡ್ತೀನಿ ಅಂತ ಕೈ ಸನ್ನೆ ಮುಖಾಂತರ ತೋರಿಸ್ತಾ ಇದ್ದಾರೆ. ಮಾಲಿಂಗ್ ಅವರ ಮುಖದಲ್ಲಿ ಟೆನ್ಷನ್. ಬೌಲರ್ ಓಡಿ ಬಂದು ಬಾಲನ್ನ ಎಸೆಯುತ್ತಿದ್ದಾರೆ. ಎಸೆದ ಬಾಲಿಗೆ ಉತ್ತಮವಾದ ಹೊಡೆತದ ಜೊತೆಗೆ ಉತ್ತಮವಾದ ರನ್ ಅನ್ನು ಕದಿಯುವ ಪ್ರಯತ್ನ. ಇತ್ತ ಬಾಲು ಬೌಂಡರಿಗೆ ಎತ್ತ ಫೀಲ್ಡರ್ಗಳು ಬಿಟ್ಟು ಮೈ ಗಾಡ್ ಇಂದ ರನ್ ಕದಿಯುವಲ್ಲಿ ಸಫಲರಾಗಿದ್ದಾರೆ. ಅಷ್ಟರಲ್ಲಿ ಬಾಲನ್ನು ವಿಫಲರಾಗಿದ್ದಾರೆ. ಇತ್ತ ಸ್ಟ್ರೈಕರ್ಸ್ ತಂಡದಲ್ಲಿ ಬೇಜಾರಿನ ಭಜನೆ. ಗೆದ್ದ ತಂಡ ಕೊಟ್ಟ ಕೂಡಲೇ ಮಾಲಿಂಗ್ ಅವರು ಬ್ಯಾಟ್ ಹೋಗ್ತಾ ಇದ್ದಾರೆ. ರಾಕರ್ಸ್ ತಂಡ ಭರ್ಜರಿ ವಿಜಯವನ್ನ ಸಾಧಿಸಿದೆ. ಈ ಮುಖಾಂತರ ಸತತವಾಗಿ 4ನೇ ಬಾರಿ ಟಿವಿಎಸ್ ವಿಗೋ ಕಪ್ ಅನ್ನ ತನ್ನದಾಗಿಸಿಕೊಂಡಿದೆ. ಇವರೇ ನಿಮ್ಮ ಸಿನಿಮಾದ ಹೀರೋಗಳು. ಚೋಡ್ರು ಪಾಳ್ಯ ಸ್ಟ್ರೈಕರ್ಸ್ ಅಂತ ಬೇರೆ ಟೀಮ್ನವರು ಇವ್ರನ್ನ ಕರೆಯೋದು. ಆಕ್ಚುಲಿ ಇವ್ರ ಟೀಮ್ ಹೆಸರು ಚೋಳೂರು ಪಾಳ್ಯ ಸ್ಟ್ರೈಕರ್ಸ್. ನಿಮ್ಮಲ್ಲಿ ಸುಮಾರು ಜನಕ್ಕೆ ಚೋಡ್ರು ಪಾಳ್ಯ ಯಾಕೆ ಸರ್? ಚೋಡ್ರು ಪಾಳ್ಯ ತಾನೆ? ಯಾಕೆ? ಓಕೆ, ಚೋಳೂರು ಪಾಳ್ಯ ಸ್ಟ್ರೈಕರ್ಸ್. ಓಕೆ ಓಕೆ. ಎನಿವೇ, ಮಾಗ್ಡಿ ರೋಡ್ ಬಳಿ ಇರೋ ಪ್ರಸನ್ನ ಥಿಯೇಟರ್ ಹಿಂಭಾಗದಲ್ಲೇ ಇರೋದು ಈ ಚೋಳೂರು ಪಾಳ್ಯ. ಇವನು ಧ್ರುವ. ಈ ನಕ್ಷತ್ರ ಯಾವಾಗ್ಲೂ ವಿಕೆಟ್ ಹಿಂದೆನೆ ಹೊಳೆಯೋದು. ಸ್ಟ್ರೈಕರ್ಸ್ ಆಸ್ಥಾನದ ವಿಕೆಟ್ ಕೀಪರ್. ಫುಲ್ ಟೈಮ್ ನಲ್ಲಿ ಜೆಪಿ ನಗರದಲ್ಲಿರೋ ಕಪ್ಪಾದಲ್ಲಿ ವೇಟರ್ ಆಗಿ ಕೆಲಸ ಮಾಡ್ತಾನೆ. ಇವನೇ ಮಹಾಲಿಂಗ. ಎಲ್ರು ಮಲಿಂಗ ಅಂತ ಕರೆಯೋದು. ಬೆಳಕಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾನೆ, ಆದ್ರೆ ಕತ್ಲಲ್ಲಿ ಸ್ವಲ್ಪ ಕಷ್ಟ. ಆಲ್ರೌಂಡರ್ ಅಂತ ಹೇಳ್ಕೊಂಡೆ ಓಡಾಡ್ತಾನೆ. ಅಂಡ್ ಕ್ಯಾಚ್ ಹಿಡಿಯೋದ್ರಲ್ಲಿ ಇವನೊಂಥರ ಹುಲಿ ಇದ್ದಂಗೆ ಬಿಸಿ. ಮಲಿಂಗ ಫುಲ್ ಟೈಮ್ ನಲ್ಲಿ ಸ್ವಂತವಾಗಿ ಒಂದು ಬೇಕರಿ ಇಟ್ಕೊಂಡಿದ್ದಾನೆ. ಹಾಯ್. ಬಿಸ್ಕೆಟ್ ಹಾಕೋದ್ರಲ್ಲಿ ನಿಸ್ಸೀಮ. ಇವನು ರಾಜೀವ್, ಸೂಪರ್ ಬ್ಯಾಟ್ಸ್ಮನ್. ನಿಜವಾಗ್ಲೂ ಸೂಪರ್ ಬ್ಯಾಟ್ಸ್ಮನ್. ಬೌಲರ್ಗಳ ಹತ್ರ ರಾಜಿನೇ ಆಗಲ್ಲ. 6 ವರ್ಷದಿಂದ ಡಿಗ್ರಿ ಓದ್ತಾನೆ ಇದ್ದಾನೆ. ಪಾಸ್ ಅಂತೂ ಆಗ್ತಾ ಇಲ್ಲ. ಯಾಕೆ ಅಂತ ನಿಮಗೆ ಕಾಣಿಸ್ತಾ ಇದೆ. ಇವನು ಮಾದೇಶ, ನಿಕ್ ನೇಮ್ ಶಂಕ. ಬಾಲ್ ಏನಾದ್ರೂ ಅಪ್ಪಿತಪ್ಪಿ ಕನೆಕ್ಟ್ ಆದ್ರೆ ಪಕ್ಕಾ ಸೂಪರ್ ಹಿಟ್. ಇವನು 2 ಆಂಬ್ಯುಲೆನ್ಸ್ ನ ಓನರ್ ಅಂಡ್ ತುಂಬಾ ಸಿನ್ಸಿಯರ್. ಇವನು ಕಾರ್ತಿಕ್, ಐ ಮೀನ್ ಜೆಕೆ, ಕ್ಯಾಪ್ಟನ್ ಜೆಕೆ. ತುಂಬಾ ಒಳ್ಳೆ ಆಲ್ರೌಂಡರ್. ಫ್ರೆಂಡ್ಸ್ಗಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ಆದ್ರೆ ಇವನು ಏನ್ ಮಾಡ್ತಾನಂತ ಇವನ್ಗೆ ಗೊತ್ತಿರಲ್ಲ ಅಷ್ಟೇ.
ಇವನು ಮನು. ಬ್ಯಾಟ್ ಅಂದ್ರೆ ಇವನಿಗೆ ತುಂಬಾ ಸೆಂಟಿಮೆಂಟ್. ಯಾಕೆಂತ ನಿಮಗೆ ಮುಂದೆ ಗೊತ್ತಾಗುತ್ತೆ ಬಿಡಿ. ಒಂದು ಮೆಕ್ಯಾನಿಕ್ ಶಾಪ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅಂಡ್ ಕ್ರಿಕೆಟ್ ಅನ್ನೋದು ಇವನ್ ರಕ್ತದಲ್ಲೇ ಬಂದಿದೆ. ಯಾಕಂದ್ರೆ ಇವರಪ್ಪನೇ ಸ್ಟ್ರೈಕರ್ಸ್ ಟೀಮಿನ ಹಳೆ ಕ್ಯಾಪ್ಟನ್. ಇವನು ಕುಮಾರ್ ಅಲಿಯಾಸ್ ಆಟೋ ಕುಮಾರ. ಇವನು ಸ್ಟ್ರೈಕರ್ಸ್ ಟೀಮಿನ ಒಂಥರ ಡಿಫರೆಂಟ್ ಬ್ಯಾಟ್ಸ್ಮನ್ ಬಿಡಿ. ಪಕ್ಕಾ ಕಲಾಸಿಪಾಳ್ಯ ದರ್ಶನ್ ಫ್ಯಾನ್. ಇವನು ತಾಜ್ ಅಲಿಯಾಸ್ ಬಂಡೆ. ಇವನಿಗೆ ಗೊತ್ತಿರೋದು ಬೈಕ್ ರೈಡಿಂಗ್ ಒಂದೇ. ಅಂಡ್ ಒಂದು ತಕ್ಕಮಟ್ಟಕ್ಕೆ ಆಟ ಆಡ್ತಾನೆ, ಐ ಮೀನ್ ಕ್ರಿಕೆಟ್ನ. ದಿಸ್ ಇಸ್ ವಿಕಿ. ಪ್ರೊಫೆಷನಲ್ ಆಗಿ ಆಡ್ತಾನೆ. ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡೋದು. ರಘು ಆಲ್ರೌಂಡರ್, ಸ್ಟೂಡೆಂಟ್. ಅಂದ್ರೆ ಹೆಸರಿಗೆ ಮಾತ್ರ, ಯಾಕಂದ್ರೆ ಕ್ಲಾಸ್ಗಿಂತ ಗ್ರೌಂಡಲ್ಲಿ ಜಾಸ್ತಿ ಓದ್ತಿರ್ತಾನೆ. ಇವನು ವಾದಿ, ಸ್ಟ್ರೈಕರ್ಸ್ ಟೀಮ್ನ ಇನ್ನೊಬ್ಬ ಆಲ್ರೌಂಡರ್. ಸ್ನೇಹ ಲೋಕದ ಸಿಂಹ. ಇವರೇ ಟೀಮ್ ಮ್ಯಾನೇಜರ್ ಏಣಿ ಅಂತ. CCL ಟೀಮಿಗೆ ಖೇಣಿ ಹೇಗೋ ಈ ಸ್ಟ್ರೈಕರ್ಸ್ ಟೀಮಿಗೆ ಇವ್ರು ಹಾಗೇನೆ. ಇವನು ಗೋವಿಂದ, ಮ್ಯಾನೇಜರ್ ಏಣಿ ಅವರ ಅಸಿಸ್ಟೆಂಟ್. ಒಳ್ಳೆ ಹೇರ್ ಸ್ಟೈಲಿಸ್ಟ್ ಕೂಡ. 4 ಜನ ಇನ್ನೂ ಈ ಸಲೂನಿಗೆ ಬರ್ತಾ ಇದಾರಂದ್ರೆ ಅದಕ್ಕೆ ಇವನೇ ಕಾರಣ. ಈ ಏಣಿನ ಸ್ಟ್ರೈಕರ್ಸ್ ಟೀಮಿನ ಮಾಮ, ಚಿಕ್ಕಪ್ಪ, ದೊಡ್ಡಪ್ಪ, ಮ್ಯಾನೇಜರು, ಕ್ಯಾಶಿಯರು ಇತ್ಯಾದಿ ಇತ್ಯಾದಿ ಎಲ್ಲ. ಆದ್ರೆ ಇವ್ರನ್ನೇ ಕೇಳಿದ್ರೆ ನಾನು ಸ್ಟ್ರೈಕರ್ಸ್ ಟೀಮ್ನ ಮ್ಯಾನೇಜರ್ ಅಂತ ಹೆಮ್ಮೆಯಲ್ಲಿ ಹೇಳ್ಕೊತಾರೆ. ಇವರು ಕೃಷ್ಣಪ್ಪ ಅಲಿಯಾಸ್ ಕಿಟಿ, ಕ್ಯಾಪ್ಟನ್ JK ಅವರ ಅಣ್ಣ. ಬೆಂಗಳೂರು 23ರಲ್ಲಿ ಇವ್ರು ಹೇಳಿದ್ದೆ ನ್ಯಾಯ, ಕೊಟ್ಟಿದ್ದೆ ತೀರ್ಪು. ಒಂಥರ ಸ್ಟ್ರೈಕರ್ಸ್ ಟೀಮಿನ ಬಾಸ್ ಇದ್ದ. ಇವರೆಲ್ಲರೂ ಖುಷಿಗೋಸ್ಕರ ಕ್ರಿಕೆಟ್ ಆಡ್ತಾರೆ. ಬೋರ್ ಹೊಡೆದ್ರು ಕ್ರಿಕೆಟ್ ಆಡ್ತಾರೆ. ಏನ್ ಮಾಡ್ತಾರೋ ಬಿಡ್ತಾರೋ ಕ್ರಿಕೆಟ್ ಅಂತೂ ಆಡ್ತಾನೆ ಇರ್ತಾರೆ. ಈ ಮಧ್ಯೆ ಎಲ್ಲರಿಗೂ ಅವ್ರವ್ರದೇ ಆದ ಪ್ರಾಬ್ಲಮ್. ಎಲ್ಲ ನೋಡ್ತಾರಪ್ಪ. ನಿನ್ನ ಹುಟ್ಸೋ ಬದಲು ಸೆಕೆಂಡ್ ಶೋ ಫಿಲಮ್ಗೆ ಹೋಗ್ಬೋದಾಗಿತ್ತು. ಏನೋ ಫಿಲಮ್ ಅಂತೀಯ? ಸೆಕೆಂಡ್ ಶೋ ಫಿಲಮ್ ಹೋಗ್ಬೇಕಾ? ಆದ್ರೆ ಇವರೆಲ್ಲರಿಗೂ ಟೋಟಲ್ ಆಗಿರೋದು ಒಂದೇ ದುಶ್ಮನ್, ಮಲ್ಲೇಶ್ವರಂ ರಾಕರ್ಸ್. ಇವ್ರು ಗ್ರೌಂಡ್ ಅಲ್ಲಿ ಮಾತ್ರ ಅಲ್ಲ, ಎಲ್ಲೇ ಸಿಕ್ಕಿದ್ರು ಕಿತ್ತಾಡ್ತಾನೆ ಇರ್ತಾರೆ. ನೀವಿವಾಗ ನೋಡಿದ್ದು 4ನೇ ವರ್ಷದ TVS ವಿಗೋ ಕಪ್. 4 ವರ್ಷದಿಂದನೂ ರಾಕರ್ಸ್ ಗೆಲ್ತಾನೆ ಇದ್ದಾರೆ. 3 ವರ್ಷ ಫೈನಲ್ಸಿಗೆ ಬಂದ್ರು ಸ್ಟ್ರೈಕರ್ಸ್ ಸೋಲ್ತಾನೆ ಇದ್ದಾರೆ. ಮುಂದಿನ ವರ್ಷ ಟೂರ್ನಮೆಂಟ್ನ ದೊಡ್ಡದಾಗಿ ಮಾಡೋ ಪ್ಲಾನ್ನಲ್ಲಿ TVSನವರಿದ್ದಾರೆ. ಸುಮಾರು 64 ಟೀಮ್ ಆಡೋ ಥರ ಬಹಳ ವಿಭಿನ್ನವಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಸೋತ ಸ್ಟ್ರೈಕರ್ಸ್ ಮುಂದಿನ ವರ್ಷ ಆದ್ರೂ ಗೆಲ್ತಾರ. ಮುಂದೆ ನೀವು ನೋಡೋದು ಇವ್ರ ಸ್ನೇಹ, ಪ್ರೀತಿ, ಜಗಳ, ತಮಾಷೆ, ನಗು, ನೋವು ಎಲ್ಲ. ಬನ್ನಿ ನೋಡೋಣ.